ಅವನೇ ತಗೋಬೇಕಲ್ಲ ಏನ್ರಲ್ಲಿ ಹೊಡೆದ್ರು ಅಂದ್ರೆ ಏನ್ರಲ್ಲಿ ಹೊಡೆದ ಮಗ ಹೇಳ್ತಾರೆ ಕಾಲಲ್ಲೆಲ್ಲ ಜಾಡ್ಸೋದ್ರು ನಮ್ಮಮ್ಮ ನೀನ್ ಬೇಡ ಬೇಡ ಅಂತ ಹೇಳ ಸಾಯಿ ಅಂತೀರಂತೆ. ಹೆತ್ತ ತಾಯಿಯೇ ತನ್ನ 3.5 ವರ್ಷದ ಮಗುವನ್ನ ಮನೆಯೊಳಗೆ ಕೂಡಿ ಹಾಕಿದ್ದಲ್ಲದೆ ಅಮಾನುಷವಾಗಿ ಚಿತ್ರಹಿಂಸೆ ನೀಡಿದ ಹೃದಯ ವಿದ್ರಾವಕ ಘಟನೆ ನಡೆದಿತ್ತು. ಈಗ ಆ ಕಂದಮ್ಮನಿಗೆ ನೆರವಾಗೋದಾಗಿ ನಟ ಧ್ರುವ ಸರ್ಜಾ ಹೇಳಿದ್ದಾರೆ. ಸ್ಟಾಲಿನ್ ಅನ್ನೋ ಪುಟ್ಟ ಮಗುವನ್ನ ಮನೆಯೊಳಗಡೆ ಕೂಡಿ ಹಾಕಿ ಕೆಲಸಕ್ಕೆ ಹೋಗ್ತಾ ಇದ್ದ ಶಾರೀನ್ ತನ್ನ ಗೆಳೆಯನ ಜೊತೆ ಸೇರ್ಕೊಂಡು ಮಗುವಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ಲು ಅನ್ನೋ ಅಂಶ ಫೆಬ್ರವರಿ 19ರಂದು ಮಹಿಳಾ ಸಂಘಟನೆಯವರ ಸಕಾಲಿಕ ಮಧ್ಯ ಪ್ರವೇಶದಿಂದ ಬೆಳಕಿಗೆ ಬಂದಿತ್ತು. ರಾಜೇಶ್ವರಿ ಮತ್ತು ಇತರ ಸಹೃದಯಿ ಮಹಿಳೆಯರು ಕಟ್ಟಡವೊಂದರ 3ನೇ ಮಹಡಿಯಲ್ಲಿ ಮಗು ದಿಗ್ಬಂಧನದಲ್ಲಿದೆ ಅನ್ನೋ ವಿಷಯ ತಿಳಿದು ಭೇಟಿ ಕೊಟ್ಟಾಗ ಕರುಣಾಜನಕ ಕಥೆ ಬೆಳಕಿಗೆ ಬಂದಿತ್ತು. ಹಲ್ಲೆಗೀಡಾದ 3.5 ವರ್ಷದ ಸ್ಟಾಲಿನ್ ಅನ್ನೋ ಮಗುವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ರಕ್ಷಿಸಿದ್ದಾರೆ. ಸದ್ಯ ಸರ್ಕಾರಿ ಶಿಶು ಮಂದಿರದಲ್ಲಿ ಪಾಲನೆ ಮಾಡಲಾಗ್ತಿದೆ. ಸದ್ಯ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಮಗುವಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸ್ವಂತ ಮಗುವಿನೊಂದಿಗೆ ಹೆತ್ತ ತಾಯಿಯ ವರ್ತನೆ ಬಗ್ಗೆ ಕೇಳಿ ನೋವು ಅಸಮಾಧಾನ ವ್ಯಕ್ತಪಡಿಸಿದ ನಟ ಧ್ರುವ ಆ ಮುಗ್ಧ ಕಂದಮ್ಮನಿಗೆ ಅಗತ್ಯ ನೆರವು ನೀಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತನಾಡಿರೋ ಧ್ರುವ ಸರ್ಜಾ, ಮಗುವಿಗೆ ಏನ್ ಅಗತ್ಯ ಇದೆಯೋ ಅದನ್ನ ಮಾಡ್ತೀನಿ. ಸರ್ಕಾರಿ ಶಿಶು ಮಂದಿರದಲ್ಲಿರೋ ಮಗುವನ್ನ ನಾನೇ ಭೇಟಿ ಕೊಟ್ಟು ಮಗುವನ್ನ ನೋಡ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ಈ ಘಟನೆಯನ್ನ ಪ್ರಚಾರ ಅಂದ್ಕೊಳ್ಬಾರ್ದು. ಅದಕ್ಕಾಗಿ ಏನೇ ಸಹಾಯ ಬೇಕಿದ್ರೂ ಮಾಡ್ತೀನಿ. ಆದ್ರೆ ಎಲ್ಲೂ ಗೊತ್ತಾಗಬಾರದು, ದಯವಿಟ್ಟು ಪ್ರಚಾರ ಮಾಡಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಗಿರಿನಗರ ಪೊಲೀಸರು ಆ ರಾಕ್ಷಸಿ ತಾಯಿ ಶಾರೀನ್ ಮತ್ತು ಆಕೆಯೊಂದಿಗೆ ಸೇರಿ ಮಗುವನ್ನ ಹಿಂಸಿಸಿದ ದುರುಳ ಬಾಯ್ ಫ್ರೆಂಡ್ ದಿನೇಶ್ನನ್ನ ಅರೆಸ್ಟ್ ಮಾಡಿದ್ದಾರೆ.